ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಾನು ಬಿಚ್ಚಿಟ್ಟಂತಹ ಸತ್ಯಕ್ಕೆ ಬೆಚ್ಚು ಬಿದ್ದಿದ್ದಾರೆ ವೆಂಕಿ. ಫೈನಲಿ ಜಯಂತ್ ಕಥೆಯನ್ನೇ ಮುಗಿಸ್ಬಿಡ್ತಾರೆ ವೆಂಕಿ. ಅಮ್ಮನೇನಾದ್ರೂ ಇಷ್ಟು ವರ್ಷಗಳ ಕಾಲ ಜಯಂತ್ ಈ ರೀತಿ ಹಿಡಿದಿಟ್ಟು ಕೂಡ ಹಾಕಿದ್ರು ಅನ್ನೋ ವಿಷಯ ಗೊತ್ತಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಎಲ್ಲಿ ಬೆಂಕಿ ಅಮ್ಮನೇ ತನ್ನ ತಾಯಿ ಅಂತ ಹೇಳಿ ಜಯಂತ್ ಜಾನು ಹತ್ರ ಹೇಳಿದ್ದಾರೆ. ಬಟ್ ಜಾನುಗೆ ಆಲ್ರೆಡಿ ಗೊತ್ತಾಗಿದೆ ಜಯಂತ್ ಎಂತೆಂತ ಸುಳ್ಳು ಹೇಳಿದ್ದಾರೆ ಅಂತ. ಬಿಕಾಸ್ ಅವರಿಗೆ ಟ್ರೂತ್ ಸಿನಮನ ಕೊಡೋದ್ರ ಮುಖಾಂತರವಾಗಿ ಮನಸ್ಸಲ್ಲಿ ಅಡಗಿ ಕೂತಿದ್ದಂತಹ ಬಾಲ್ಯದಿಂದ ಇಲ್ಲಿಯವರೆಗಿನ ಎಲ್ಲ ರಹಸ್ಯಗಳನ್ನ ಬಿಚ್ಚಿಡಿಸಿದಾಳೆ ಇಲ್ಲಿ ಜಾನು. ಫೈನಲಿ ಜಯಂತ್ಗೆ ಗೊತ್ತಾ ಇಲ್ಲ, ತಾನು ಎಲ್ಲ ಸತ್ಯವನ್ನ ಕೂಡ ಜಾನು ಮುಂದೆ ಕಕ್ಕಿದ್ದೀನಿ, ಎಲ್ಲ ಸತ್ಯ ಕೂಡ ಇಲ್ಲಿ ಜಾನುಗೆ ಗೊತ್ತಾಗಿದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಜಾನು ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ನಡೆಸಿದ್ದಾರೆ. ಬಿಕಾಸ್ ಇಲ್ಲಿ ವೆಂಕಿ ಅಮ್ಮನನ್ನ ಸೇಫ್ ಆಗಿ ಹೊರಗಡೆ ತರಬೇಕು. ಈ ರೀತಿ ನಾನೇನಾದ್ರೂ ಅನುಮಾನ ಪಟ್ಟರೆ ಖಂಡಿತ ಇಲ್ಲಿ ವೈದೇಹಿ ಅಮ್ಮಂಗೆ ಖಂಡಿತ ಎಡವಟ್ಟಾಗತ್ತೆ ಈ ಜಯಂತಿಂದ ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರ ಜಾನು ನಾಟಕ ಮಾಡ್ತಾನೆ ಜಯಂತ್ ಜೊತೆ ಇದ್ದಾರೆ. ಜೊತೆಗೆ ಜಯಂತ ವೈದೇಹಿ ಅಮ್ಮನನ್ನ ಅಂದ್ರೆ ವೆಂಕಿ ಹೆತ್ತಮ್ಮನನ್ನ ಎಲ್ಲಿ ಕೂಡ ಹಾಕಿದ್ದಾರೆ ಅನ್ನೋ ವಿಷಯವನ್ನ ಕೂಡ ಆಲ್ರೆಡಿ ಜಾನು ತಿಳ್ಕೊಂಡಿದ್ದಾರೆ. ಅದು ಎಲ್ಲಿದೆ ಅನ್ನೋದು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಜಾನು ಮನೆಗೆ ವೆಂಕಿ ಮತ್ತೆ ಅವರ ಹೆಂಡತಿ ಮಲ್ಲಿ ಅವರ ತಾಯಿಯ ಜೊತೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಕಾಸ್ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಹೇಳಿ. ಕಣ್ಣು ಒಂದು ಹಾಸ್ಪಿಟಲ್ಗೆ ತೋರಿಸಿದ್ರೆ ಅವರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಜಾನು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾರೆ. ಇತ್ತ ಕಡೆ ಜಯಂತ ಜೊತೆ ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ನೀವು ವೆಂಕಿ ಅಮ್ಮನನ್ನ ಹುಡ್ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಹುಡ್ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಜಯಂತ ಹಾಗೆ ಹುಡುಕ್ಬೇಕು ಅಂದ್ರೆ ಫೋಟೋಸ್ ಏನಾದ್ರೂ ಬೇಕಾಗತ್ತೆ, ನಿಮ್ಮ ಅಮ್ಮನ ಬಗ್ಗೆ ಏನಾದ್ರೂ ಸುಳಿವಿದೆಯಾ ನಿಮ್ಮ ಹತ್ರ ಅಂತ ಹೇಳಿ ಜಯಂತ್ ಕೇಳಿದಾಗ ಹೌದು ಇದೆ ಅಂತ ಹೇಳಿದ್ದೆ ಮಲ್ಲಿ ಮತ್ತೆ ವೆಂಕಿ ಹೇಳ್ತಾರೆ. ಒಂದು ಕ್ಷಣಕ್ಕೆ ಬೆಚ್ಚು ಬೀಳ್ತಾರೆ ಜಯಂತ್. ಯಾಕಂದ್ರೆ ಇಲ್ಲಿ ಜಾನು ಅವ್ರಿಗೆ ಗೊತ್ತಾದ್ರೆ ಖಂಡಿತ ಎಡವಟ್ಟಾಗುತ್ತೆ ಅನ್ನೋದು ಜಯಂತ್ಗೆ ಗೊತ್ತದ. ಹಾಗಾಗಿ ಬೆಚ್ಚಿ ಬಿದ್ದಿದೆ. ಏನಿದೆ ನಿಮ್ಮ ಹತ್ರ ಅಂತ ಕೇಳಿದಾಗ ನಮ್ಮ ಅಮ್ಮನ ಫೋಟೋ ನನ್ನ ಹತ್ರ ಇದೆ, ಫಾದರ್ ನನಗೆ ಚರ್ಚಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ಒಂದು ನಿಮಿಷ ಫೋಟೋವನ್ನ ತಂದು ಕೊಡ್ತೀನಿ ಅಂದಾಗ ಇಲ್ಲಿ ಜಯಂತ್ ಗಾಬರಿ ಎಷ್ಟು ಆಗ್ತಿದಾರೋ ಜಾನು ಕೂಡ ಅಷ್ಟೇ ಗಾಬರಿ ಆಗ್ತಿದ್ದಾಳೆ. ಬಿಕಾಸ್ ಈ ಫೋಟೋ ನೋಡಿದಾಗ ನನಗೆ ವೈದೇಹಿ ಅಮ್ಮನ ಬಗ್ಗೆ ಗೊತ್ತಾಯ್ತು ಅಂತ ಇವ್ರಿಗೇನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲೂ ವೈದೇಹಿ ಅಮ್ಮಂಗೆ ಅಪಾಯ ಆಗತ್ತೆ. ಹಾಗಾಗಿ ನಾನು ಆ ಫೋಟೋವನ್ನ ನೋಡದೇ ಇರೋ ರೀತಿ ತಡೆಗಟ್ಟಬೇಕು ಅನ್ಕೊಂಡಿದ್ದೆ. ಇಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂತ ಹೇಳಿ ಜಾನು ಅಲ್ಲಿಂದ ಹೊರಟು ಬಿಟ್ಟು ಮೇಲ್ಗಡೆ ಬರ್ತಾರೆ. ಅದೇ ಟೈಮ್ಗೆ ವೆಂಕಿ ನಾನು ಅಮ್ಮನ ಫೋಟೋ ತೊಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ರೂಮಿಗೆ ಬರ್ತಾರೆ. ಫೋಟೋ ತೊಗೊಂಡು ಜಯಂತ್ ಹತ್ರ ಹೋಗಬೇಕು. ಬಟ್ ಅಷ್ಟರ ಒಳಗಡೆ ಇಲ್ಲಿ ಜಾನು ಒಂದು ಫೋಟೋವನ್ನ ಕಿತ್ಕೊಂಡ್ಬಿಡ್ತಾಳೆ. ಯಾಕೆ ಜಯಂತ್ ಅವ್ರಿಗೆ ತೋರಿಸ್ಬೇಕಾಗಿದೆ, ತೊಗೊಂಡು ಹೋಗ್ತಿದ್ದೀನಿ ಅಂದಾಗ ದಯವಿಟ್ಟು ಅಣ್ಣ ಯಾವುದೇ ಕಾರಣಕ್ಕೂ ಕೂಡ ಈ ಫೋಟೋಸ್ನ ನೀನು ಜಯಂತ್ ಅವ್ರ ಹತ್ರ ತೋರಿಸ್ಬೇಡ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಅಣ್ಣ ಪ್ರಶ್ನೆ ಮಾಡಿದಾಗ ಯಾಕೆ ಏನು ಅನ್ನೋದನ್ನ ಹೇಳ್ತೀನಿ, ಆದರೆ ದಯವಿಟ್ಟು ಪ್ಲೀಸ್ ಈ ಒಂದು ಫೋಟೋವನ್ನ ಜಯಂತ್ಗೆ ತೋರಿಸ್ಬೇಡ ಅಂತ ಕೇಳ್ಕೊತಿದ್ದಾಗಲೇ ಜಯಂತ್ ಅಲ್ಲಿಗೆ ಬರ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿ ಒಂದು ಪ್ಲೇಟ್ ಕೆಳಗಡೆ ಫೋಟೋವನ್ನ ಬಚ್ಚಿಟ್ಬಿಡ್ತಾಳೆ ಜಾನು. ನಂತರ ಏನು ಮಾತಾಡ್ತಿದ್ರ ನೀವಿಬ್ರು ಕೂಡ ಅಂತ ಹೇಳಿ ಜಯಂತ್ ಕೇಳ್ತಾರೆ. ವೆಂಕಿ ಅವರೇ ನೀವು ಅದೇನು ಫೋಟೋ ತೊಗೊಂಡು ಬರ್ತೀನಿ ನಿಮ್ಮ ಅಮ್ಮಂದು ಅಂತ ಹೇಳಿದ್ರೆ ಎಲ್ಲಿ ಫೋಟೋ ಅಂತ ಹೇಳಿ ಕೇಳಿದಾಗ ಅದು ಅಣ್ಣ ತೊಗೊಂಡು ಬಂದಿಲ್ವಂತೆ, ಕಳೆದೋಗಿದ್ಯಂತೆ, ಮತ್ತೆ ಚರ್ಚ್ಗೆ ಹೋಗಿ ಇಸ್ಕೊಂಡು ಬರ್ತೀವಿ ಅಂತ ಹೇಳಿ ಜಾನು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಜಯಂತ್ ಹೊರಡ್ತಾರೆ. ನಂತರ ಇಲ್ಲಿ ಜಾನು ಅಣ್ಣ ನಂಗೆ ಅರ್ಥ ಆಗುತ್ತೆ ನಿಂಗೆ ಬೇಜಾರಾಗಿದೆ ಅಂತ, ಬಟ್ ನಾನು ಏನಕ್ಕೆ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೆ ಉದ್ದೇಶ ಇರುತ್ತೆ, ದಯವಿಟ್ಟು ನೀನು ಅರ್ಥ ಮಾಡ್ಕೋತೀಯಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಏನೇ ಇದ್ರೂ ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ ಅಂತ ಹೇಳಿ ಜಾನು ಅಲ್ಲಿಂದ ಹೊರಟ್ಬಿಡ್ತಾರೆ. ಇತ್ತ ಕಡೆ ವೆಂಕಿಗೆ ಅದೇ ಆಲೋಚನೆ ಆಗ್ಬಿಟ್ಟಿದೆ. ಯಾಕೆ ಜಾನು ಇಲ್ಲಿ ಆ ಒಂದು ಫೋಟೋವನ್ನ ತೋರಿಸ್ತಾ ಇಲ್ಲ, ಯಾಕೆ ಏನಕ್ಕೆ ತಡೀತೀನಿ ಜಾನು ಅನ್ನೋದ್ರ ಬಗ್ಗೆನೇ ವೆಂಕಿ ಮತ್ತೆ ಮಲ್ಲಿ ಯೋಚನೆ ಮಾಡ್ತಿದ್ದಾರೆ. ಇದರ ನಡುವೆ ಅತ್ತ ಕಡೆ ಜಯಂತ್ ಆಫೀಸ್ಗೆ ಹೊರಟಿದ್ದಾರೆ. ಹೊರಡೋಕ್ಕೂ ಮುನ್ನ ಇಲ್ಲಿ ವೆಂಕಿ ಮತ್ತೆ ಮಲ್ಲಿ ಇಬ್ರು ಕೂಡ ಜಯಂತ್ ಜೊತೆ ಮಾತಾಡ್ತಾರೆ. ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಹಾಗೇನೆ ನಾವು ಮನೆಗೆ ಹೋಗ್ತೀವಿ ಅಂತ. ಬಿಕಾಸ್ ನೆನ್ನೆ ತಾನೇ ಜಯಂತ್ ಹೇಳಿದ್ರು ಶಾಪ್ನ ಎಷ್ಟು ದಿನ ಮುಚ್ತೀರಾ, ಲಾಸ್ ಆಗತ್ತಲ್ವ, ಈಗ ಬಿಸ್ನೆಸ್ ಶುರು ಮಾಡಿದ್ರ ಅಂತ ಹೇಳಿ. ಹಾಗಾಗಿನೇ ಇಲ್ಲಿ ಮಲ್ಲಿ ಹೊರಡೋದಕ್ಕೆ ನಿರ್ಧಾರ ಮಾಡ್ಕೋತಾರೆ. ಅದೇ ವಿಷಯವನ್ನ ಜಯಂತ್ ಅವ್ರ ಹತ್ರ ಹೇಳಿದಾಗ ಇಲ್ಲಿ ಜಯಂತ ಇಲ್ಲ ನೀವು ಹೋಗ್ಬಾರ್ದು, ಹೇಗಿದೆಲ್ಲ ಆಗೋಕ್ ಸಾಧ್ಯ, ಶಾಪ್ ಓಪನ್ ಮಾಡಬೇಕು ಅಂತ ಅವ್ರಿಗೆ ಕಣ್ಣಕ್ಕೆ ಬರೆಸ್ದೆ ಕರ್ಕೊಂಡೋದ್ರೆ ಹೇಗೆ, ಅವ್ರಿಗೆ ಆಪರೇಷನ್ ಆಗಬೇಕಾಗತ್ತೆ, ನಾನು ಅದನ್ನು ಮಾಡಿಸ್ತೀನಿ, ಆಲ್ರೆಡಿ ಮತ್ತೊಬ್ಬರು ಡಾಕ್ಟರ್ ಹತ್ರ ನಾನು ಮಾತನಾಡಿದ್ದೀನಿ, ಖಂಡಿತ ಅವ್ರಿಗೆ ಆಪರೇಷನ್ ಆದಮೇಲೆ ನೀವು ಕರ್ಕೊಂಡು ಹೋಗಿ ಅಂದಾಗ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾರೆ ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ. ಅದರಲ್ಲಿ ಏನಿದೆ ತೊಂದರೆ, ನನಗೆ ತುಂಬ
ಈ ರೀತಿ ಸೇವೆ ಮಾಡ್ತಿರ್ತೀನಿ, ಇಂಥವ್ರು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಜಯಂತ್ ಹೇಳ್ತಾರೆ. ಏನಿದು ಜಾನು ಅವರ, ನಿಮ್ಮ ಅಣ್ಣ ಮನೇಲಿ ಇರಬೇಕು ಅಂತ ನೀವು ಆಸೆ ಪಡ್ತೀರಾ, ಇವಾಗ ನೋಡಿದ್ರೆ ಈ ರೀತಿ ಕಳಿಸ್ತಿದ್ರಲ್ಲ ಅಂತ ಹೇಳಿ ಕೇಳಿದಾಗ ನನ್ನಣ್ಣ ಇರಬೇಕನ್ನೋ ಆಸೆ ನನಗೂ ಕೂಡ ಇದೆ. ನೀವೇ ತಾನೇ ನಿನ್ನೆ ಹೇಳಿದ್ರಲ್ವಾ ಶಾಪ್ ಬಿಸ್ನೆಸ್ ಅಂತ ಹೇಳಿ, ನನಗೂ ಕೂಡ ಅದು ಸರಿ ಅಂತ ಅನ್ನಿಸ್ತು. ಈಗ ತಾನೇ ಶುರು ಮಾಡಿದ್ದಾರೆ, ಸುಮ್ಮನೆ ತೊಂದರೆ ಯಾತಕ್ಕೆ ಅಂತ, ಹಾಗಾಗಿ ನಾನು ಕೂಡ ಸುಮ್ಮನೆ ಅದೇ ಅಂತ ಜಾನು ಹೇಳ್ತಾರೆ. ಹೌದು ನೆನೆ ಏನು ನಾನು ಹೇಳಿಬಿಟ್ಟೆ, ಆದರೆ ಅವರು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ಅಲ್ವಾ, ಅಮ್ಮನಿಗಿಂತ ಯಾವ ಬಿಸ್ನೆಸ್ ತಾನೇ ಮುಖ್ಯವಾಗುತ್ತೆ, ಮೊದಲು ತಾಯಿನೇ ತಾನೇ ಮುಖ್ಯ, ತಾಯಿ ಸಂಕಟ ಎಷ್ಟು ಅನ್ನೋದು ನನಗೆ ಅರ್ಥ ಆಗುತ್ತೆ ಅಂತ ಜಯಂತ್ ಹೇಳ್ತಾರೆ. ತದನಂತರ ಇಲ್ಲಿ ಫೋಟೋಸ್ ಸಿಗ್ತಾ ನಿಮ್ಮ ಅಮ್ಮನ ಹುಡ್ಕೋದಕ್ಕೆ ಅಂತ ಜಯಂತ್ ಕೇಳಿದಾಗ ಇಲ್ಲ ಜಡ್ಜ್ಗೆ ಹೋಗಿ ತೊಗೊಂಡು ಬರ್ತೀವಿ ಫೋಟೋಸನ್ನು ಅಂತ ಹೇಳಿ ಮಲ್ಲಿ ತಿಳಿಸ್ತಾರೆ. ಸರಿ ಆಯಿತು ಅಂತ ಅನ್ಕೋತಿದ್ದಾಗೇ ಈ ಕಡೆ ಮಲ್ಲಿ ಅಮ್ಮ ಅಂತೂ ನೀವು ತುಂಬಾ ದೊಡ್ಡ ಮನುಷ್ಯರು, ನಿಮ್ಮಂಥ ಮನುಷ್ಯರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂದಾಗ ಜಾನು ಮನಸ್ಸಲ್ಲಿ ಅನ್ಕೋತಿದ್ದಾರೆ, ಈ ಮನುಷ್ಯ ಒಳ್ಳೆಯವನ, ಮೇಲ್ನೋಟಕ್ಕೆ ರೀತಿ ಇರ್ತಾನೆ, ಒಳಗಡೆ ನೋಡಿದ್ರೆ ಗೋಮುಖ ವ್ಯಾಘ್ರ ಆಯ್ತಾ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ. ತದನಂತರ ಜಯಂತ್ ಅಲ್ಲಿಂದ ಹೊರಡ್ತಿದ್ದಾಗೇ ಆ ಒಂದು ಫೋಟೋವನ್ನು ಎತ್ಕೊಂಡಿರ್ತಕ್ಕಂಥ ಜಾನು ಫೋಟೋವನ್ನು ನೋಡ್ತಿದ್ದಾಳೆ. ಫೋಟೋವನ್ನು ನೋಡ್ತಾ ಇಲ್ಲ ಅಮ್ಮ, ನೀವು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಜಯಂತ ಕೈವಶ ಆಗಬಾರ್ದು, ನೀವು ಮತ್ತು ನಿಮ್ಮ ಮಗ ಇಬ್ಬರು ಕೂಡ ಮತ್ತೆ ಒಂದಾಗಬೇಕು, ಜಯಂತ್ ಅವರ ಪ್ಲಾನ್ ಉದ್ದೇಶ ಉಲ್ಟಾ ಹೊಡಿಬೇಕು. ಹಾಗಾಗಬೇಕು ಅಂದರೆ ಈ ಒಂದು ಫೋಟೋ ಯಾವುದೇ ಕಾರಣಕ್ಕೂ ಕೂಡ ಜಯಂತ್ ಅವ್ರಿಗೆ ಸಿಗಬಾರ್ದು. ಅವ್ರಿಗೆ ಸಿಕ್ಬಿಟ್ರೆ ವೆಂಕಿ ಅಣ್ಣಗೆ ಅವ್ರ ಅಮ್ಮನ ಫೋಟೋ ನೋಡಿದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ, ನಂತರ ನನಗೆ ವಿಷಯ ಗೊತ್ತಾಗ್ಬೋದು ಅಂತ ಗೊತ್ತಾದರೆ ಖಂಡಿತ ನಿಮಗೆ ಮತ್ತಷ್ಟು ತೊಂದರೆ ಆಗತ್ತೆ. ಆಮೇಲೆ ನೀವು ನಿಮ್ಮ ಮಗನನ್ನು ಒಂದಾಗೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ನಾನು ಈ ಫೋಟೋವನ್ನು ಸುಟ್ಟಾಕ್ಲೇಬೇಕಾಗಿದೆ ಅಂತ ಹೇಳಿ ಜಾನು ಯೋಚನೆ ಮಾಡಿದೆ. ಆ ಫೋಟೋವನ್ನು ಸುಡಲಿಕ್ಕೆ ಮುಂದಾಗ್ತಾಳೆ. ಒಂದು ಕಾಲ್ವಾಗ ಸುಟ್ಟೇ ಬಿಡ್ತಾಳೆ ಜಾನು. ಅಷ್ಟರಲ್ಲಿ ವೆಂಕಿ ಮತ್ತು ಮಲ್ಲಿ ಅಲ್ಲಿಗೆ ಬರ್ತಾರೆ. ಬಂದಿದ್ದೆ ಫೋಟೋವನ್ನು ಕಿತ್ಕೊಂಡು ಆರಿಸ್ಬಿಡ್ತಾರೆ. ಏನಿದು, ಯಾಕೆ ರೀತಿ ಸುಟ್ಟಾಗ್ತಿದ್ಯಾ ಅಂತ ಅಣ್ಣ ಕೇಳ್ತಿದ್ದಾರೆ. ಮಲ್ಲಿ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಉತ್ತರ ಇದೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ದೆ. ಅಣ್ಣನನ್ನು ಟೆರೆಸ್ ಮೇಲೆ ಕರ್ಕೊಂಡು ಬರ್ತಾರೆ. ಅಣ್ಣ ಅಲ್ಲೂ ಕೂಡ ಕೇಳ್ತಿರೋದು ಒಂದೇ, ನೀನು ನನ್ನ ಅಮ್ಮನ ಫೋಟೋ ಸುಟ್ಟಾಕಕ್ಕೆ ಹೋಗಿದೆ, ಇದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿ. ಆಗಲೂ ಕೂಡ ಅಲ್ಲಿ ವೆಂಕಿ ಹೇಳ್ತಿರೋದು ಒಂದೇ ಮಾತು, ನೀನು ಮಾಡಿದ್ದು ಸರಿ ಇಲ್ಲ ಅಂತ, ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿ. ಆಗ ಜಾನು, ದಯವಿಟ್ಟು ಅಣ್ಣ ನನ್ನ ಮಾತನ್ನು ಕೇಳು, ನಂಗೆ ಅರ್ಥ ಆಗತ್ತೆ ನನಗೆ ಯಾಕೆ ಸುಟ್ಟಾಕಕ್ಕೆ ಹೋಗಿದೆ ಅನ್ನೋ ವಿಷಯದ ಬಗ್ಗೆ ನಿನಗೆ ತುಂಬಾ ಬೇಜಾರಿದೆ ಅಂತ ಹೇಳಿ. ಆದರೆ ನನಗೆ ಏನು ಮಾಡಲಿ, ಅದು ಅನಿವಾರ್ಯವಾಗಿತ್ತು. ನನ್ನ ಮಾತನ್ನು ಕೇಳು, ಎಲ್ಲವನ್ನ ಕೂಡ ಹೇಳ್ತೀನಿ, ನಿನ್ನ ಪ್ರಶ್ನೆಗೆ ಉತ್ತರ ಕೂಡ ಕೊಡ್ತೀನಿ. ನಾನು ಯಾಕೆ ಸುಟ್ಟಾಕಕ್ಕೆ ಹೋಗಿದೆ ಅಂತ ಗೊತ್ತಾ, ನಿನ್ನ ಅಮ್ಮನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಜಯಂತ್ಗೆ ವಿಷಯ ಗೊತ್ತಾಗಬಾರ್ದು. ಈಗ ಇದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಇದೆ, ನೀನು ನಿನ್ನ ಸ್ನೇಹಿತನಿಗೋಸ್ಕರ ಮೊದಲಿಂದ ಕೂಡ ಹುಡುಕ್ತಿದ್ದೆ ಅಲ್ವಾ, ಸ್ನೇಹಿತ ಯಾರು ಅಂತ ಗೊತ್ತಿದ್ಯಾ, ಅದು ನನ್ನ ಗಂಡ ಜಯಂತ್ ಅಂದ ತಕ್ಷಣ ಒಂದು ಕ್ಷಣಕ್ಕೆ ಬೆಚ್ಚು ಬೀಳ್ತಾರೆ ಇಲ್ಲಿ ವೆಂಕಿ. ನಂತರ ತನ್ನ ಗೆಳೆಯ ಅಂತ ಹೇಳಿ ತುಂಬಾ ಖುಷಿ ಆಗತ್ತೆ, ಬಟ್ ಅದನ್ನ ಹೇಳ್ಕೊತೀನಿ ಅಂದಾಗ ಜಾನು ಅದನ್ನ ತಡೀತಾರ. ನಿನ್ನ ಅಮ್ಮನ ವಿಷಯದಲ್ಲಿ ಜಯಂತ್ ಆಟ ಆಡ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸಿ ನಿನ್ನ ಅಮ್ಮನನ್ನ ಕೂಡ ಹಾಕಿದ್ದಾರೆ ಅನ್ನೋ ವಿಷಯವನ್ನೇನಾದ್ರೂ ಜಾನು ಹೇಳಿದ್ರೆ ಖಂಡಿತ ಜಯಂತ್ ಪಾಲಿನ ಉಗ್ರ ನರಸಿಂಹನಾಗ್ಬಿಡ್ತಾರೆ ವೆಂಕಿ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಏನಾದ್ರೂ ವೆಂಕಿಗೆ ವಿಷಯ ಹೇಳಿದ್ರೆ ವೆಂಕಿ ಕೂಡ ಜಾನು ಜೊತೆ ಕೈ ಜೋಡಿಸಿ ತನ್ನ ಹೆತ್ತಮ್ಮನನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಕೊನೆಗೂ ಕೂಡ ಜಾನು ವೈದೇಹಿ ಅಮ್ಮ ಹಾಗೆ ಮಗ ವೆಂಕಿಯನ್ನ ಒಂದು ಮಾಡ್ತಾಳ. ಏನಾಗತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.